ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿ ಹೋಮಿಸ್ ಕಿಚನ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಒಂದೇ ಸಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮಲೆನಾಡಲ್ಲಂತೂ ಈಗಂತೂ ತುಂಬ ಮಳೆ ಆಗ್ತಿದೆ, ಹಾಗೆ ತುಂಬ ಚಳಿನೂ ಇದೆ. ಈ ಚಳಿಗೆ ಒಂದು ಕಡಕಾಯಿ ಖಾರವಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಫ್ರಾನ್ಸ್ ಸಿಕ್ತು. ಈಗ ಫ್ರಾನ್ಸಲ್ಲಿ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಒಂದು ಮಸಾಲ ಮಾಡೋಣ. ಅದಕ್ಕೆ ನಾನು 400 ಗ್ರಾಮಷ್ಟು ಫ್ರಾನ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಇದು ಒಂದು ಅರ್ಧ kg ಆಗಷ್ಟು ಫ್ರಾನ್ಸ್ ತೊಗೊಂಡು ವಾಶ್ ಮಾಡಿದ್ದಕ್ಕೆ ಇಷ್ಟ ಆಯಿತು 400 ಗ್ರಾಮ್ ಆಗಷ್ಟು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಿಮ್ಮ ಟೈಮ್ ಇದ್ದರೆ ದಿನ ಪೂರ್ತಿನೂ ಮ್ಯಾಗ್ನೇಟ್ ಆಗ್ಬೋದು, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ಕೊಳ್ಳಿ. ಈಗ ಈ ಫ್ರಾನ್ಸ್ಗೆ ಒಂದು ಖಡಕ್ ಮಸಾಲೆ ರೆಡಿ ಮಾಡೋಣ. ನಾನಿಲ್ಲಿ ಬಿಸಿ ನೀರಿಗೆ ಒಂದು 10-12 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದು ತುಂಬ ಏನು ಖಾರ ಇರಲ್ಲ, ಬ್ಯಾಡಿಗೆಗಿಂತ ಒಂಚೂರು ಖಾರ ಬರುತ್ತೆ. ಕಲರ್ಗೋಸ್ಕರ ಹಾಕ್ಕೊಬೋದು. ಇಲ್ಲಿ ನೋಡಿ, ನಾನು ಒಂದು 5 ಗೋಡಂಬಿ ಹಾಕ್ಕೊತಿದ್ದೀನಿ. ಬಿಸಿ ನೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ, ಹಾಗೆ ಬೇಗ ಸಾಫ್ಟ್ ಆಗುತ್ತೆ. ಮೆಣಸಿನ್ಕಾಯಿ ಘಾಟ್ ಇರಲ್ಲ. ಇದು ನೆನೆಯೋಷ್ಟ್ರೊಳಗಡೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ತೊಗೊತಿದ್ದೀನಿ. ನಾನು ಚಿಕ್ಕ ಸ್ಪೂನಲ್ಲೇ ಹಾಕ್ಕೊತಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3/4 ಸ್ಪೂನ್ ಆಗೋಷ್ಟು ಕಾಳುಮೆಣಸು ಹಾಕ್ಕೊತಿದ್ದೀನಿ. ಆದಷ್ಟು ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಈಗ ಒಂದು 1/4 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಸೀಬಾರ್ದು, ಸೀದ್ರೆ ಟೇಸ್ಟ್ ಹಾಳಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಗೆ ಗೋಡಂಬಿ ಹಾಕ್ಕೊತಿದ್ದೀನಿ. ಒಂದು 10 ನಿಮಿಷ ನೆಂದರೆ ಸಾಕ್ಬೋದು. ಈಗ ನೋಡಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ರೆಸಿಪಿಗೆ. ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಹಾಕಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಈಗ ಅದೇ ಬಾಣಲಿ ಇಟ್ಟು ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ತಿನ್ನಲ್ಲ ಅನ್ನೋರಾದರೆ ಎಣ್ಣೆನೇ ಯೂಸ್ ಮಾಡ್ಬೋದು, ಆದರೆ ತುಪ್ಪ ಹಾಕೋದ್ರಿಂದ ಫ್ಲೇವರು ಮತ್ತು ಟೇಸ್ಟ್ ಎರಡೂ ಚೆನ್ನಾಗಿರುತ್ತೆ. ಈಗ ನೋಡಿ, ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ಫ್ರಾನ್ಸ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸಿಟ್ಟಿರ್ತಕ್ಕಂಥ ಫ್ರಾನ್ಸ್ ಇದು. ನೀವು ಬೇಕಾದರೆ ದಿನ ಪೂರ್ತಿ ನೆನೆಸಿಟ್ಟು ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಏನೂ ಹಾಕ್ತಿಲ್ಲ, ಮುಂಚೆನೇ ಹಾಕಿ ನೆನೆಸಿಟ್ಟಿರೋದ್ರಿಂದ ಈಗೇನೂ ಹಾಕ್ತಿಲ್ಲ. ಇದು ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ. ನೋಡಿ, ಆಲ್ರೆಡಿ ಎಣ್ಣೆ ಬಿಟ್ಟಾಗಿದೆ. ಈ ಒಂದು ಮಸಾಲೆ ಅಂತೂ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ. ಈಗ ನೋಡಿ, ಈ ಟೈಮಲ್ಲಿ ಫ್ರೆಶ್ ಆಗಿರತಕ್ಕಂಥ ಕರಿಬೇವಿನ ಎಲೆ ಹಾಕ್ಕೊಳ್ಳೋಣ. ಸೀ ಫುಡ್ಗೆಲ್ಲ ಕರಿಬೇವಿನ ಎಲೆನೇ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು. ಆದಷ್ಟು ಕರಿಬೇವಿನ ಎಲೆ ಜಾಸ್ತಿ ಯೂಸ್ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ಈ ಫ್ರೈ ಆಗ್ತಿರುವಾಗ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳೋಣ. ನೈಸಾಗಿ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಡೋಣ. ಇದೇ ಥರನೇ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ. ಹಾಗೆ ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು, ತುಂಬ ನೀರು ಹಾಕ್ಕೊಳೋದು ಬೇಡ. ತುಂಬ ಹೊತ್ತೇನು ಇದು ಬೇಯೋದು ಬೇಕಾಗಿಲ್ಲ. ನೋಡಿ, ಇದನ್ನು ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೆ ಉಪ್ಪು ಏನಾದರೂ ಬೇಕಾದರೆ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆನೇ ಉಪ್ಪು, ಅರಿಶಿನ, ಮೊಸರು ಹಾಕಿರೋದ್ರಿಂದ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಉಪ್ಪು ಹಾಕ್ಕೊಳ್ಳಿ.
ಇದೊಂದು 15 ನಿಮಿಷ ಮೀಡಿಯಮ್ ಉರಿಯಲ್ಲೇ ಕುಕ್ ಆಗಲಿ. ನೋಡಿ ಈ ಥರ ರೆಡಿ ಆಗುತ್ತೆ. ಇದನ್ನು ಸರ್ವ್ ಮಾಡಿಕೊಂಡು ಚಪಾತಿ ಅಥವಾ ಅನ್ನ, ಇಡ್ಲಿಗೂ ಚೆನ್ನಾಗಿರುತ್ತೆ. ಇದು ನೀರು ದೋಸೆಗೆ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ ಇದೇ ಥರನೇ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಖಾರವಾಗಿರ್ತಕ್ಕಂಥ ಫ್ರಾನ್ಸ್ ಮಸಾಲ ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.